ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಇಂದು ಬೆಂಗಳೂರಿನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯ ನಡೀತಾ ಇದೆ. ಈ ಒಂದು ಪಂದ್ಯದಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ ಟಾಸ್ ಗೆದ್ದು ಬ್ಯಾಟ್ ಮಾಡಿದಂಥ ಭಾರತ ಕೇವಲ 189 ರನ್ಗಳಿಗೆ ತನ್ನ ಎಲ್ಲ ವಿಕೆಟ್ಗಳನ್ನ ಕಳ್ಕೊಂಡಿದೆ. ಹೌದು, ಭಾರತದ ಪರ KL ರಾಹುಲ್ ಅವರನ್ನು ಬಿಟ್ಟರೆ ಯಾವ ಒಂದು ಆಟಗಾರನು ಕೂಡ ಒಂದು ಒಳ್ಳೆಯ ಪ್ರದರ್ಶನವನ್ನು ಮಾಡಿಲ್ಲ. ಹೌದು, KL ರಾಹುಲ್ ಅವರು 205 ಬಾಲ್ಗಳಲ್ಲಿ ಒಂದು 90 ರನ್ಗಳನ್ನು ಬಾರಿಸಿ ಒಂದು ಔಟ್ ಆದರೆ ಬೇರೆ ಯಾವ ಆಟಗಾರರು ಕೂಡ ಒಂದು 30 ರನ್ಗಳ ಮೇಲೆ ದಾಟೇ ಇಲ್ಲ. ಆಸ್ಟ್ರೇಲಿಯಾ ಪರ ನಾಥನ್ ಲಿಯನ್ ಅವರು ಬರೋಬ್ಬರಿ 8 ವಿಕೆಟ್ಗಳನ್ನ ಪಡೆಯುವುದರ ಮೂಲಕ ಒಂದು ಒಳ್ಳೆಯ ಬೌಲಿಂಗ್ ಪ್ರದರ್ಶನವನ್ನು ತೋರಿಸಿದ್ದಾರೆ. ಹಿಂದೆ ವಿರಾಟ್ ಕೊಹ್ಲಿ ಅವರು ಈ ಒಂದು ಕಳಪೆ ಪ್ರದರ್ಶನವನ್ನು ನೀವು ಇನ್ನು ಮುಂದೆ ನೋಡಲ್ಲ ಅಂತ ನಿನ್ನೆ ತಾನೇ ಒಂದು ಹೇಳಿಕೆಯನ್ನು ನೀಡಿದರು. ಆದರೆ ಈಗ ಈ ಒಂದು ಭಾರತದ ಒಂದು ವಿಕೆಟ್ಗಳು ಉದುರಿರೋದನ್ನು ನೋಡಿದ್ರೆ ನಮಗೆ ಒಂದು ವಿಷಾದ ಅಂತ ಅನಿಸುತ್ತೆ. ಸದ್ಯಕ್ಕೆ ಮೊದಲ ಇನ್ನಿಂಗ್ಸ್ ಬ್ಯಾಟಿಂಗ್ ಶುರು ಮಾಡಿರುವಂಥ ಆಸ್ಟ್ರೇಲಿಯಾ ಡೇವಿಡ್ ವಾರ್ನರ್ ಮತ್ತು ರ್ಯಾನ್ಸಾ ಅವರು ಬ್ಯಾಟಿಂಗನ್ನು ಆಡ್ತಾ ಇದ್ದಾರೆ. ದಿನದಂತ್ಯಕ್ಕೆ ಆಸ್ಟ್ರೇಲಿಯಾ 16 ಓವರ್ಗಳನ್ನು ಆಡಿ ಯಾವುದೇ ವಿಕೆಟನ್ನು ಕಳೆದುಕೊಳ್ಳದೆ 40 ರನ್ನನ್ನು ಬಾರಿಸಿದೆ. ಕಾದು ನೋಡಬೇಕು ಈ ಒಂದು ನಾಳೆಯ ದಿನ ಯಾವ ರೀತಿ ಇರುತ್ತೆ, ಭಾರತ ಎಷ್ಟು ಬೇಗ ವಿಕೆಟ್ ತಗೊಳ್ಳುತ್ತೆ ಅಂತ. ನಿಮ್ಗೇನಿಸುತ್ತೆ ಯಾವ ರೀತಿ ನಮ್ಮ ಭಾರತ ಒಂದು ಕಮ್ಬ್ಯಾಕ್ ಮಾಡುತ್ತೆ ಈ ಒಂದು ಪಂದ್ಯದಲ್ಲಿ ಅಂತ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳ ಲೈಕ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.